ಪಂಚಾಂಗದ ಪ್ರಕಾರ ಕೆಲವು ಮಾಸಗಳು ದೇವತೆಗಳ ಪೂಜೆಗೆ ಹಾಗೂ ಹರಕೆಯನ್ನು ಒಪ್ಪಿಸಲು ಪವಿತ್ರವಾದ ಸಮಯವನ್ನು ಒಳಗೊಂಡಿರುತ್ತವೆ. ಕೆಲವು ಮಾಸಗಳಲ್ಲಿ ಪೂಜೆ ಹಾಗೂ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗುವುದು. 12 ಮಾಸಗಳಲ್ಲಿ ಶ್ರಾವಣ ಮಾಸವನ್ನು ಶಿವನಿಗೆ ಅರ್ಪಿತವಾದ ಮಾಸ ಎಂದು ಪರಿಗಣಿಸಲಾಗುವುದು. ಶ್ರಾವಣ ಮಾಸದಲ್ಲಿ ಶಿವನಿಗಾಗಿ ವಿಶೇಷ ಪೂಜೆ ಹಾಗೂ ವ್ರತವನ್ನು ಕೈಗೊಂಡರೆ ಪುಣ್ಯ ದೊರೆಯುವುದು ಎಂದು ಧಾರ್ಮಿಕ ಚಿಂತನೆಗಳು ತಿಳಿಸುತ್ತವೆ. 12 ರಾಶಿಗಳಲ್ಲಿ ಒಂದಾಗಿರುವಂತಹ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಬೇರೆಯವರಿಗೆ ಹೋಲಿಸಿದರೆ ಸಾಕಷ್ಟು ಗಂಭೀರವಾಗಿರುತ್ತಾರೆ. ಪರಿಸ್ಥಿತಿಯಿಂದ ಪರಿಸ್ಥಿತಿಗೆ ಬೇರೆಯಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವೇ. ಹಾಗಾಗಿ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯ ಶಿವರಾತ್ರಿಯ ಆಚರಣೆ ಹೇಗಿದ್ದರೆ ಬಡತನ ನಿರ್ಮೂಲನೆಯಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಪ್ರತಿ ಮಾಸದಲ್ಲೂ ಈ ತಿಥಿಯಂದು ಶಿವನನ್ನು ಪೂಜಿಸುವುದು ಶ್ರೇಯಸ್ಕರ. ಆಗ ಅದು ಮಾಸ ಶಿವರಾತ್ರಿ ಎನಿಸುತ್ತದೆ. ಮಾಘ ಶುಕ್ಲ ಚತುರ್ದಶಿಯಂದು ಮಹಾಶಿವರಾತ್ರಿ ಎಂದು ಪ್ರಸಿದ್ಧವಾಗಿರುತ್ತದೆ. ಅಂತೂ ಪರಮಶಿವನ ಪೂಜೆಗೆ ಚತುರ್ದಶಿ ತಿಥಿಯು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಪ್ರಸಿದ್ಧಿ. ಇದರ ರಹಸ್ಯಾರ್ಥವನ್ನೀಗ ನೋಡೋಣ. ಚತುರ್ದಶಿ ಎಂದರೆ 14 ಎಂದರ್ಥ. 14 ಇಂದ್ರಿಯಗಳನ್ನು ಜಯಿಸಿರುವ ಶಿವನನ್ನು ಚತುರ್ದಶಿಯಂದು ಪೂಜಿಸಬೇಕಲ್ಲವೇ? ಹಾಗೂ 14 ಲೋಕಗಳಿಗೂ ಪ್ರಭುವಾಗಿರುವ ಪರಮೇಶ್ವರನನ್ನು ಚತುರ್ದಶಿ ದಿನದಂದು ವಿಶೇಷವಾಗಿ ಪೂಜಿಸುವುದು ಯುಕ್ತವೇ ಆಗಿದೆ. ಶಿವನು ಚತುರ್ದಶೇಂದ್ರಿಯ ವಿಜಯಿ. ಅದು ಹೇಗೆಂದರೆ ನೇತ್ರೇಂದ್ರಿಯ, ಅಂದರೆ ಬಾಹ್ಯ ವಿಷಯಗಳಿಂದ ತನ್ನ ಕಣ್ಣುಗಳನ್ನು ಒಳಗಡೆಗೆ ಸರಿಸಿಕೊಂಡು ಆತ್ಮನಲ್ಲಿಯೇ ನೆಲೆಗೊಳಿಸಿದ್ದ ಧೀರದೇವತೆಯೇ ಶಿವ. ಶ್ರೋತ್ರೇಂದ್ರಿಯ, ಅಂದರೆ ಪ್ರಾಕೃತ ಶಬ್ದಗಳನ್ನು ಕೇಳದೆ ಸದಾ ಓಂಕಾರನಾದವನ್ನೇ ಶ್ರವಣ ಮಾಡುತ್ತಿದ್ದ ಅಂತರ್ಮುಖಿಯೇ ಶಿವ. ಪ್ರಾಣೇಂದ್ರಿಯ, ಅಂದರೆ ಅನಾತ್ಮವಸ್ತುಗಳ ಗಂಧದಿಂದ ದೂರವಿದ್ದವನು. ಜಿಹ್ವೇಂದ್ರಿಯ, ಅಂದರೆ ರುಚಿಯನ್ನು ಗೆದ್ದ ಧೀಮಂತನೇ ಶಿವ. ಚರ್ಮೇಂದ್ರಿಯ, ಅಂದರೆ ಗಜಚರ್ಮಧಾರಿಯಾಗಿ ಸ್ಪರ್ಶ ಸುಖದಿಂದ ದೂರವಿದ್ದ ತಪೋಮೂರ್ತಿಯೇ ಪರಮಶಿವ. ವಾಗೇಂದ್ರಿಯ, ಅಂದರೆ ಮೌನಿಯಾಗಿ ನಾಲಿಗೆಯನ್ನು ಗೆದ್ದವನು ಶಿವ. ಪಾಣೇಂದ್ರಿಯ, ಅಂದರೆ ಹಸ್ತಗಳ ಚಾಪಲ್ಯರಹಿತನಾಗಿ ಶಾಂತನಾಗಿರುವವನು. ಪಾದೇಂದ್ರಿಯ, ಅಂದರೆ ಎಲ್ಲೂ ಚಲಿಸದೆ ಕೂಟಸ್ಥನಾಗಿರುವ ತಪಸ್ವಿ ಇವನು. ಪಾಯುನೇಂದ್ರಿಯ ಮತ್ತು ಉಪಸ್ಕೇಂದ್ರಿಯ, ಅಂದರೆ ತಪಸ್ಸಿನಲ್ಲಿ ನಿಷ್ಠನಾದ ಪರಮೇಶ್ವರನು ವಿವೇಕ ವೈರಾಗ್ಯಗಳಿಂದ ಕಾಮಲೀಲೆಗಳನ್ನು ಗೆದ್ದ ಧೀರನು. ಮನಸ್ಸು, ಅಂದರೆ ಆತನಿಷ್ಠನಾಗಿ ಮನಶ್ಚಾಂಚಲ್ಯವನ್ನು ಗೆದ್ದವನು. ಬುದ್ಧಿ, ಅಂದರೆ ತನ್ನಲ್ಲಿಯೇ ತನ್ನ ಬುದ್ಧಿಯನ್ನು ಇಟ್ಟುಕೊಂಡಿರುವವನು. ಚಿತ್ತ, ಅಂದರೆ ಚಿತ್ತವೃತ್ತಿಗಳನ್ನೆಲ್ಲ ನಾಶ ಮಾಡಿಕೊಂಡಿರುವವನು. ಅಹಂಕಾರ, ಅಂದರೆ ಅಹಂಕಾರಾಸುರನನ್ನು ಭಸ್ಮ ಮಾಡಿದ ಧೀರ. ಹೀಗೆ ಚತುರ್ದಶೇಂದ್ರಿಯಗಳನ್ನು ಜಯಿಸಿದ ತಿಥಿಯೇ ಚತುರ್ದಶಿ ತಿಥಿ. ಹೊರ ಜಗತ್ತಿಗೆ ವೃಶ್ಚಿಕ ರಾಶಿಯವರು ತಮ್ಮನ್ನು ತಾವು ಹೆಚ್ಚು ವ್ಯಕ್ತಪಡಿಸುವುದಕ್ಕೆ ಹೋಗೋದಿಲ್ಲ. ಹೀಗಾಗಿ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಪ್ರತಿಯೊಬ್ಬರಿಗೂ ಕೂಡ ಕಷ್ಟವಾಗಿರುತ್ತದೆ. ಆದರೆ ಭಾವನಾತ್ಮಕವಾಗಿ ಇವರು ತುಂಬಾನೇ ಸೂಕ್ಷ್ಮರಾಗಿರುತ್ತಾರೆ. ಮನುಷ್ಯನ ಬಗ್ಗೆ ವೃಶ್ಚಿಕ ರಾಶಿ ಅವರಿಗಿಂತ ಅರ್ಥ ಮಾಡಿಕೊಂಡಿರುವವರು ಮತ್ತೊಬ್ಬರು ನಿಮಗೆ ಸಿಗೋದಿಲ್ಲ. ಇದೇ ಕಾರಣಕ್ಕಾಗಿ ಅವರು ಯಾರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವಂತಹ ಅಂಶವನ್ನು ತಿಳಿದುಕೊಂಡಿರುತ್ತಾರೆ. ಪ್ರತಿಯೊಬ್ಬರ ಅಡಗಿರುವ ಸತ್ಯಗಳನ್ನು ವೃಶ್ಚಿಕ ರಾಶಿಯವರು ತಿಳಿದುಕೊಳ್ಳುವಂತಹ ಕುತೂಹಲವನ್ನು ಹೊಂದಿರುತ್ತಾರೆ. ಈ ವಿಶೇಷವಾದ ವ್ಯಕ್ತಿತ್ವದಿಂದಾಗಿ ಅವರು ಎಂತಹುದೇ ಚಾಲೆಂಜ್ ಇದ್ರೂ ಕೂಡ ಅದನ್ನು ಗೆದ್ದು ತಮ್ಮ ವೈಯಕ್ತಿಕ ಬದಲಾವಣೆಗೆ ಅದನ್ನು ಬಳಸಿಕೊಳ್ಳುತ್ತಾರೆ. ವೃಶ್ಚಿಕ ರಾಶಿಯವರು ಈ ಶುಭ ದಿನದಂದು ರುದ್ರಾಭಿಷೇಕ ಮಾಡಬೇಕು. ಶಕ್ತಿಯುತವಾದ ಕೆಂಪು ಹೂವುಗಳನ್ನು ಶಿವನಿಗೆ ಅರ್ಪಿಸಬೇಕು. ಹಾಗೆಯೇ ಉಪವಾಸ ಮಾಡಿದರೆ ಶುಭ ಫಲ ಸಿಗುತ್ತದೆ. ಒಬ್ಬೊಬ್ಬ ದೇವತೆಗೂ ಒಂದೊಂದು ರೀತಿಯ ಆರಾಧನೆಯಿಂದ ಸಂತೋಷವಾಗುತ್ತದೆ. ಆಯಾ ದೇವತೆಗೆ ಪ್ರಿಯವಾದ ಆಯಾ ಕ್ರಮದಿಂದಲೇ ಆಯಾ ದೇವತೆಯನ್ನು ಪೂಜಿಸಿದಾಗಲೇ ಆಯಾ ದೇವತೆಗಳು ಸಂತುಷ್ಟರಾಗಿ ತಮ್ಮ ತಮ್ಮ ಭಕ್ತರುಗಳಿಗೆ ಬೇಡಿದ ವರಗಳನ್ನು ಕೊಡುತ್ತಾರೆ.
ಆ ರೀತಿಯಿಂದ ಆ ದೇವತೆಗಳನ್ನು ಆರಾಧಿಸುವುದು ಶ್ರಮಸಾಧ್ಯವೂ ಹೌದು, ಆಯಾಸ ಬಾಹುಲ್ಕವೂ ಹೌದು. ಇಷ್ಟೇ ಅಲ್ಲ, ಹೆಚ್ಚಿನ ಖರ್ಚು ಅಲ್ಲಿ ಬೇಕಾಗುತ್ತದೆ. ಕೆಲವು ದೇವರಿಗೆ ಮಡಿಯಿಂದಲೇ ಪೂಜೆ, ಕೆಲವರಿಗೆ ಸುವರ್ಣ ಪುಷ್ಪದಿಂದಲೇ ಅರ್ಚನೆ, ಕೆಲವು ದೇವರಿಗೆ ಉಪವಾಸದಿಂದಲೇ ಆರಾಧನೆ, ಇನ್ನು ಕೆಲವು ದೇವರಿಗೆ ವೇದೋಕ್ತ ಮಂತ್ರಗಳಿಂದಲೇ ಹೋಮ ಹವನಾದಿಗಳಿಂದ ತೃಪ್ತಿ. ಹೀಗಾಗಿ ಎಲ್ಲ ದೇವತೆಗಳನ್ನು ಎಲ್ಲರೂ ಸರಿಯಾಗಿ ವಿಧಿವತ್ತಾಗಿ ಆರಾಧನೆ ಮಾಡಿ ಆ ದೇವರುಗಳನ್ನು ಸಂತೋಷಪಡಿಸಲಾಗಲಾರದು. ಆದರೆ ಪರಮೇಶ್ವರನಿಗೆ ಈ ರೀತಿಯ ಯಾವ ನಿರ್ಬಂಧಗಳೂ ಇಲ್ಲ. ಶಿವನು ಸುಲಭ ಆರಾಧ್ಯ ದೇವತೆಯಾಗಿರುತ್ತಾನೆ. ಕೇವಲ ಒಂದು ಲೋಟ ನೀರನ್ನು ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ ಅಭಿಷೇಕ ಮಾಡಿ ಬಿಟ್ಟರೆ ಅಷ್ಟರಿಂದಲೇ ಪರಮಶಿವನು ಸಂತುಷ್ಟನಾಗಿ ಬಿಡುತ್ತಾನೆ. ಪರಮೇಶ್ವರನ ಪೂಜೆಗೆ ಚಿನ್ನ, ಬೆಳ್ಳಿ, ರೇಷ್ಮೆ ವಸ್ತ್ರ, ಹಣ್ಣು, ಹಂಪಲು, ಪುರೋಹಿತರು, ಅರಮನೆ, ಮಂಟಪ, ಮಂತ್ರ, ತಂತ್ರ, ಯಂತ್ರ ಯಾವುದೂ ವಿಶೇಷವಾಗಿ ಬೇಕಾಗಿಲ್ಲ. ನೀರಿನಿಂದ ಅಭಿಷೇಕ ಮಾಡಿಬಿಟ್ಟರೆ ಸಾಕೇ ಸಾಕು. ಭಕ್ತಿಯಿಂದ ಅಭಿಷೇಕ ಮಾಡಿದರೆ ಅಷ್ಟರಿಂದಲೇ ಶಿವನು ಒಲಿದು ವರಗಳನ್ನು ಕೊಡುತ್ತಾನೆ. ಲಿಂಗಾಕಾರದಲ್ಲಿರುವ ಶಿವನು ನಿರ್ವಿಕಾರನು, ನಿರ್ವಿಶೇಷನು, ನಿರ್ಗುಣನು, ನಿರಾಡಂಬರನು, ಸರ್ವಸಮರ್ಥನು, ಸರ್ವಜಗತ್ಕಾರಣನೂ ಆಗಿರುತ್ತಾನೆ. ಶಿವನ ಪೂಜೆಗೆ ಮುಖ್ಯವಾಗಿ ಬೇಕಾದದ್ದು ಭಕ್ತಿ. ಭಕ್ತಿಯಿಂದ ಒಂದು ತಂಬಿಗೆ ನೀರನ್ನು ಹಾಕಿದರೂ ಅಷ್ಟರಿಂದಲೇ ಶಿವನು ಸಂತುಷ್ಟನಾಗಿ ಬಿಡುತ್ತಾನೆ. ರುದ್ರಾಭಿಷೇಕವನ್ನು ಯಾವುದೇ ದಿನ ದೇವಾಲಯಗಳಲ್ಲಿ ಅಥವಾ ಶಿವ ದೇವಾಲಯಗಳಲ್ಲಿ ಅಥವಾ ಗೋಶಾಲೆಗಳಲ್ಲಿ ಮಾಡಬಹುದು. ಮನೆಯಲ್ಲಿ ಕೂಡ ಶಿವನಿಗೆ ಇಷ್ಟವಾದ ರುದ್ರಾಭಿಷೇಕ ಮಾಡಬಹುದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ವಿಶೇಷ ದಿನಗಳಲ್ಲಿ ರುದ್ರಾಭಿಷೇಕ ಮಾಡುವುದರಿಂದ ತುಂಬಾ ಫಲ ಸಿಗುತ್ತದೆ. ವಾರ್ಷಿಕ ಮಹಾಶಿವರಾತ್ರಿ ದಿನ, ಮಾಸಿಕ ಶಿವರಾತ್ರಿ ದಿನ, ಶ್ರಾವಣ, ಕಾರ್ತಿಕ ಮಾಸ ಮುಂತಾದ ವಿಶೇಷ ತಿಂಗಳಲ್ಲಿ ರುದ್ರಾಭಿಷೇಕ ಮಾಡಬಹುದು. ಅಲ್ಲದೆ ಸೋಮವಾರ, ಏಕಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ದಿನಗಳಲ್ಲಿ ರುದ್ರಾಭಿಷೇಕ ಮಾಡುವುದು ಅತ್ಯಂತ ವಿಶೇಷ. ರುದ್ರಾಭಿಷೇಕವನ್ನು ಎರಡು ರೀತಿ ಮಾಡಬಹುದು. ಶಿವನ ಉಗ್ರ ರೂಪವನ್ನು ರುದ್ರ ಎನ್ನುತ್ತಾರೆ. ಶಿವನು ಉಗ್ರ ಸ್ವರೂಪಿಯಾಗಿದ್ದಾಗ, ಅಂದರೆ ರುದ್ರನಾಗಿದ್ದಾಗ ಶಿವಲಿಂಗಕ್ಕೆ ನಿಯಮಾನುಸಾರ ಪವಿತ್ರ ಸ್ನಾನ ಅಥವಾ ಅಭಿಷೇಕ ಮಾಡಿದರೆ ಅವನು ಶಾಂತಮೂರ್ತನಾಗುತ್ತಾನೆ. ಇದನ್ನೇ ರುದ್ರಾಭಿಷೇಕ ಎಂದು ಕರೆಯಲಾಗುತ್ತದೆ. ರುದ್ರಾಭಿಷೇಕ ಶಿವನಿಗೆ ಬಹಳ ಪ್ರಿಯವಾದುದು. ಆಗ ಶಿವನು ಭಕ್ತರಿಗೆ ಬೇಡಿದ ವರಗಳನ್ನು ನೀಡುತ್ತಾನೆ. ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕದ ನಂತರ ಇತರರು ತಮ್ಮ ಗೋತ್ರ ನಾಮಗಳೊಂದಿಗೆ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸುವುದು ಒಂದು ಪದ್ಧತಿಯಾಗಿದೆ. ಆದರೆ ಇದರಲ್ಲಿ ಮನಸ್ಸಿಗೆ ಸಮಾಧಾನ ದೊರೆಯುವುದಿಲ್ಲ. ಆದ್ದರಿಂದ ಅನೇಕ ಜನರು ತಮ್ಮ ಮನೆಯಲ್ಲಿ ರುದ್ರಾಭಿಷೇಕ ಮಾಡಲು ಬಯಸುತ್ತಾರೆ. ಆದರೆ ಕೆಲವರು ಮನೆಯಲ್ಲಿ ರುದ್ರಾಭಿಷೇಕ ಮಾಡಬಾರದು ಎನ್ನುತ್ತಾರೆ. ಆದರೆ ಆ ರೀತಿ ನಿಯಮವೇನೂ ಇಲ್ಲ. ದೇವರನ್ನು ಪೂಜಿಸುವ ವಿಧಾನಗಳಲ್ಲಿ ರುದ್ರಾಭಿಷೇಕವೂ ಒಂದು. ಹಾಗಾಗಿ ಮನೆಯಲ್ಲಿ ಮಾಡುವುದರಿಂದ ಯಾವುದೇ ತೊಂದರೆ ಇಲ್ಲ. ಮನೆಯಲ್ಲಿ ಪ್ರತಿದಿನ ಅನೇಕ ಪೂಜೆಗಳನ್ನು ಮಾಡುತ್ತೇವೆ. ಹಾಗೆ ರುದ್ರಾಭಿಷೇಕವನ್ನು ಮಾಡಬಹುದು. ಆದರೆ ರುದ್ರಾಭಿಷೇಕ ಮಾಡುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ಮುಖ್ಯವಷ್ಟೇ. ಅರಿಶಿನ, ಕುಂಕುಮ, ಅಕ್ಷತೆ, ಧವಳಾಕ್ಷತೆಗಳು, ಆರತಿ ಕರ್ಪೂರ, ಶುದ್ಧ ಶ್ರೀಗಂಧ, ಹೂವುಗಳು, ವೀಳ್ಯದೆಲೆಗಳು, ಬಾಳೆಹಣ್ಣು ಅಥವಾ ಇತರ ಹಣ್ಣುಗಳು, ತೆಂಗಿನಕಾಯಿ ಕನಿಷ್ಠ 2, ಹತ್ತಿ ಬಟ್ಟೆ, ಹತ್ತಿ ಯಜ್ಞೋಪವೀತ, ವಿಭೂತಿ, ಬಿಲ್ವಪತ್ರೆ, ಹಸುವಿನ ಹಾಲು, ಹಸುವಿನ ಮೊಸರು, ಹಸುವಿನ ತುಪ್ಪ, ಜೇನುತುಪ್ಪ, ಸಕ್ಕರೆ, ಗಂಗೋಧಕ ಅಥವಾ ನದಿ ನೀರು, ಮಾವಿನ ಎಲೆಗಳು, ಘಂಟೆ, ದೊಡ್ಡ ಪೀಠ, ಲೋಟಗಳು 3, ಉದ್ಧರಣೆ ಅಥವಾ ಚಮಚ, ಸಣ್ಣ ಚಮಚಗಳು 3, ದೀಪ, ಬತ್ತಿಗಳು, ಎಳ್ಳೆಣ್ಣೆ, ನೈವೇದ್ಯ, ಬಿಂದಿಗೆಯಿಂದ ಅಭಿಷೇಕ ಮಾಡುವ ನೀರು, ಶಿವಲಿಂಗ ಮೂರ್ತಿ, ಒಂದು ಶುದ್ಧವಾದ ಟವೆಲ್, ಕುಂಕುಮ ಹೂವು, ಒಂದು ಪ್ಲೇಟ್, ಅಕ್ಕಿಯ ಸಣ್ಣ ತಟ್ಟೆ.
ಅಭಿಷೇಕ ನೀರಿನ ಪಾತ್ರೆ. ಅಭಿಷೇಕದ ಸ್ಥಳವು ಸ್ವಲ್ಪ ವಿಶಾಲವಾಗಿರುವುದು ಅವಶ್ಯಕ. ಅಭಿಷೇಕ ಮಾಡುವವರು ಪೂರ್ವ ಅಥವಾ ಉತ್ತರದ ಗೋಡೆಗೆ ಅಭಿಮುಖವಾಗಿ ಕುಳಿತುಕೊಳ್ಳಬೇಕು. ಗೋಡೆಯ ಮೇಲೆ ದೇವರ ಚಿತ್ರಗಳಿದ್ದರೆ ಉತ್ತಮ. ಇಲ್ಲದಿದ್ದರೆ ಪೀಠದ ಮೇಲೆ ಬಟ್ಟೆಯನ್ನು ಹರಡಿ ಅದರ ಮೇಲೆ ದೇವರ ಫೋಟೋವನ್ನು ಗೋಡೆಗೆ ಒರಗಿಸಿ ಇಡಬೇಕು. ಒಂದು ಚಿಕ್ಕ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ವೀಳ್ಯದೆಲೆ ಇಟ್ಟು ಅದರ ಮೇಲೆ ಅರಿಶಿನ ಗಣಪತಿ ಇಟ್ಟು ಕುಂಕುಮ ಹಾಕಬೇಕು. ಒಂದು ಲೋಟದಲ್ಲಿ ನೀರನ್ನು ಹಾಕಿ ಅದಕ್ಕೆ ಉದ್ದರಣೆ ಇಟ್ಟು ಅದನ್ನು ಆಚಮನಕ್ಕೆ ಬಳಸಿ. ಒಂದು ಬಟ್ಟಲಿನಲ್ಲಿ 3 ಮಾವಿನ ಎಲೆಗಳನ್ನು ಹಾಕಿ ಅರ್ಧದಷ್ಟು ನೀರು ತುಂಬಿಸಿ ಅಕ್ಷತೆ, ಶ್ರೀಗಂಧವನ್ನು ಸೇರಿಸಿ 3 ಹೂವುಗಳನ್ನು ಸೇರಿಸಿ 3 ಸ್ಥಳಗಳಲ್ಲಿ ಶ್ರೀಗಂಧವನ್ನು ಹಚ್ಚಿ ಅದರ ಮೇಲೆ ಕುಂಕುಮವನ್ನು ಹಚ್ಚಿ. ಅಭಿಷೇಕ ಮಾಡುವವರು ಕುಳಿತ ಸ್ಥಳದಿಂದ ಮಧ್ಯದಲ್ಲಿ ಮೇಲೇಳಬಾರದು. ಎಲ್ಲ ವ್ಯವಸ್ಥೆಗಳನ್ನು ಮೊದಲೇ ಮಾಡಿ ಕುಳಿತುಕೊಳ್ಳಬೇಕು. ಮಂತ್ರಗಳನ್ನು ಹೇಳುತ್ತಾ ಒಬ್ಬರ ನಂತರ ಒಬ್ಬರು ರುದ್ರಾಭಿಷೇಕ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು. ರುದ್ರಾಭಿಷೇಕದ ವಿಧಿವಿಧಾನ ನಿಮಗೆ ಗೊತ್ತಿಲ್ಲದಿದ್ದರೆ ಸೂಕ್ತ ಪುರೋಹಿತರೊಂದಿಗೆ ಚರ್ಚಿಸಿ ಅವರನ್ನು ಮನೆಗೆ ಕರೆಸಿ ಪೂಜೆ ಮಾಡಬಹುದು. ಜೀವನದಲ್ಲಿ ಸಾಕಷ್ಟು ಕಷ್ಟ ಹಾಗೂ ನೋವುಗಳನ್ನೇ ಅನುಭವಿಸುತ್ತಿದ್ದೀರಿ ಎಂದಾದರೆ ಸೋಮವಾರದಂದು, ಶಿವರಾತ್ರಿಯಂದು ಅಥವಾ ಶ್ರಾವಣ ಸೋಮವಾರಗಳಂದು ವಿಶೇಷವಾದ ಪೂಜೆಯ ಜೊತೆಗೆ ಶಿವಲಿಂಗಕ್ಕೆ ಬಾರ್ಲಿಯನ್ನು ಅರ್ಪಿಸಬೇಕು. ಆಗ ಶಿವನ ಆಶೀರ್ವಾದ ದೊರೆಯುವುದು. ಜೊತೆಗೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಗಳಿಂದ ಕಷ್ಟಗಳು ದೂರವಾಗುತ್ತವೆ. ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ಅನುಭವಿಸುವರು. ಎಲ್ಲ ಕೆಟ್ಟ ಸಂಗತಿಗಳು ಸಹ ಜೀವನದಿಂದ ಹೊರಹೋಗುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.